ಶ್ರೀ ಸಿದ್ಧಾರೂಢ ನಡೆದಿರುವಂಥ ಶ್ರೀ ಶಿಶುನಾಳ ಶರೀಫ ಶಿವಯೋಗಿಗಳವರ ಜೀವನ ಚರಿತಾಮೃತ ಪ್ರಾರಂಭ. ಮಹಾತ್ಮರು, ಸಂತರು, ದಾರ್ಶನಿಕರು, ಜ್ಞಾನಿಗಳು, ಅನುಭಾವಿಗಳು ಆಗಿರುವಂತ ಸಿದ್ಧಾರೂಢಪ್ಪಗಳವರ ದಿವ್ಯ ಚರಣಾರವಿಂದದಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾರೆ. ಅವರ ಶಿಷ್ಯಂದಿರಲ್ಲಿಯೇ ಅತ್ಯಂತ ಶ್ರೇಷ್ಠ ಸಾಧನೆಯನ್ನು ಮಾಡಿ ನಿರ್ವಿಕಲ್ಪ ಸ್ಥಿತಿಯಲ್ಲಿ ತಮ್ಮ ಆ ಬದುಕನ್ನು ಶ್ರಮಿಸಿರುವಂತಹ ಗುರುನಾಥರಪ್ಪಗಳವರ ಚರಣಾರವಿಂದದಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಳಸದ ಗುರು ಗೋವಿಂದ ಭಟ್ಟರ ಹಾಗೂ ಶರೀಫ ಶಿವಯೋಗಿಗಳ ದಿವ್ಯ ಚರಣಾರವಿಂದಗಳಿಗೆ ನನ್ನ ಭಕ್ತಿಯ ಪ್ರಣಾಮಗಳನ್ನು
ಸಮರ್ಪಣೆ ಮಾಡುತ್ತಾ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಶ್ರೀ ಚರಣಾರವಿಂದಗಳಲ್ಲಿ ಹನಿಮನೆಯು ಊರಿನ ಎಲ್ಲ ಗ್ರಾಮ ದೇವತೆಗಳಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಹಾಗೂ ಪದ್ಮಾವತಿ ತಾಯಿಯವರ ಚರಣಾರವಿಂದಗಳನ್ನು ನನ್ನ ಮಕ್ಕಳ ಮೇಲೆ ಎತ್ತುಕೊಂಡು ಇವತ್ತಿನ 15ನೇ ದಿನದ ಈ ಪ್ರವಚನದ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ನೀಡಲು ಆಗಮಿಸಿರುವಂತ ವೇದಮೂರ್ತಿಗಳು, ಜ್ಞಾನವಂತರು, ವಯೋವೃದ್ಧರು ಆಗಿರುವಂತಹ ಯಾವ ಸಂಗಯ್ಯ ಸ್ವಾಮಿಗಳು ಹಿರೇಮಠ ಶ್ರೀ ಚರಣಾರವಿಂದರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಭಾ ಸೇವೆಯನ್ನು ನೀಡಲು ಆಗಮಿಸಿರುವಂತ ನಮ್ಮ ಬಸವಣ್ಣನವರು ಬೆನ್ನೆಯವರ ಶ್ರೀ ಚರಣಾರವಿಂದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ದಿನಾಲು ಇಲ್ಲಿ ಬಂದು ಕುಳಿತು ಕೇಳಿ ಶ್ರವಣವನ್ನ ಮಾಡ್ತಕ್ಕಂಥ ಶ್ರವಣ ಸಾಧಕರು ನಮ್ಮ ಕರಿಯಪ್ಪಣ್ಣವರು, ನಮ್ಮ ಶಾಂತನಗೌಡರು, ನಮ್ಮ ಇಮಾಮ್ ಸಾಹೇಬರು, ನಮ್ಮ ಸುಮಗಾರ ಬಸವಣ್ಣನವರು ತುಂಬ ಭಕ್ತಿಯ ನಾಟ್ಯಗಳನ್ನು ಸಮರ್ಪಣೆ ಮಾಡಿ ನಮ್ಮ ಹರಿವಿ ಅಣ್ಣವರು ಮತ್ತು ಇವತ್ತು ವಿಶೇಷವಾಗಿ ಅಂತಂದ್ರೆ ನಮ್ಮ ಸತ್ತೂರು ಅಣ್ಣವ್ರು ಬಂದಾರ, ಅವ್ರ ಜೊತೆಗೆ ಅವರ ಸ್ನೇಹಿತರು ಬಂದಾರ. ಅವರಿಗೆ ಸಹಿತವಾಗಿ ತುಂಬ ನಾಟ್ಯಗಳನ್ನು ಸಮರ್ಪಣೆ ಮಾಡಿ ಇಷ್ಟೊಳಗ ಬಹಳಷ್ಟು ಜನ ಇನ್ನೂ ಸೇರ್ತಿತ್ತು. ಇವತ್ತ ಸಂತೆ ಐತಿ, ಮಳಿ ಇವೆಲ್ಲರೂ ಇರೋದ್ರಿಂದ ಇವತ್ತು ಸ್ವಲ್ಪ ಜನ ಕಡಿಮೆ ಅದಾರ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ವಿಚಾರ ಮಾಡಿಕೊಂಡು ಈ ಬದುಕು ಅನ್ನುವಂಥದ್ದು ಏನೈತಲ್ಲ, ಇದು ಆಯಾ ಮಹಾತ್ಮರ ಹೇಳಿಕೊಟ್ಟಿರ್ತಕ್ಕಂಥ ಬೋಧನೆಯ ಪ್ರಕಾರ ಇದು ಹೋಗ್ಬೇಕಾಗಿತ್ತು ಅಂದ್ರೆ ಇದ್ರ ಕಡೆ ಪ್ಲಸ್ ಆಗಿದ್ದು ಬಹಳ ಆಗುತ್ತೆ. ಪ್ಲಸ್ ಕೂಡಿಸುವ ಲೆಕ್ಕವನ್ನು ಮಾಡ್ಕೊಂತ ಬಂದಿರೋದು ನಾವು ಎಷ್ಟೆಷ್ಟೋ ಜನ್ಮಗಳಿಂದ ಕೂಡಿಸು ಲೆಕ್ಕ ಮಾಡ್ಕೊಂತ ಬಂದಿ ಹೊರತು ಕಳಿಯಂತ ಲೆಕ್ಕ ಮಾಡ್ಕೊಂತ ಬರಲಿಲ್ಲ. ಅದಕ್ಕೆ ಈ ಮಹಾತ್ಮರ ಚರಿತ್ರೆ, ಪುರಾಣಗಳು, ಪುಣ್ಯಕಥೆಗಳಿಂದ ನಮಗೆ ಗೊತ್ತಾಗೋದೇನಪ್ಪ ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟ ಅದಕ್ಕೆ ಏನು ಪ್ಲಸ್ ಮಾಡ್ಕೊಂತ ಬಂದೇವರು ನಾವು. ಮೊದಲ ಮಾಯಾ, ಮೋಹ, ಮಮಕಾರ, ನನ್ನದು, ತನ್ನದು, ಹೆಂಡ್ರು, ಮಕ್ಕಳು, ಹೊಲ, ಮನಿ ಇರ್ಲಿರ್ತಾರವರು, ಇವೆಲ್ಲ ಇರ್ಲಿ. ಆದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಹೇಳ್ತಾರೆ. ಧರ್ಮಾರ್ಥ ಕಾಮ ಮೋಕ್ಷ, ಧರ್ಮ ಹಿಡ್ಕೊಂಡು ಅರ್ಥ, ಧರ್ಮವನ್ನು ಹಿಡ್ಕೊಂಡು ನೀವು ಹಣ ಗಳಿಸಿರಿ, ವ್ಯವಹಾರಗಳನ್ನು ಮಾಡಿರಿ. ಧರ್ಮಾರ್ಥ ಹಣವನ್ನು ಮಾಡಿ, ವ್ಯವಹಾರವನ್ನು ಮಾಡಿ, ಒಂದೇ ಕೈಗೆ ಫೌಂಡೇಶನ್ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಕೆಳಗೆ ಹಿಡ್ಕೊಂಡ್ರೆ ಮೇಲೆ ಹಿಡ್ಕೊಂಡು ಹೋಗ್ತಾರೆ. ಅರ್ಥ, ಕಾಮ, ಇಚ್ಛೆಗಳು, ಬಯಕೆಗಳು, ಅವು ಶ್ರೇಷ್ಠದಾಯಕವಾಗಿರ್ತಕ್ಕಂಥ ಇಚ್ಛೆಗಳು, ಬಯಕೆಗಳು ಇರಬೇಕು. ಇದನ್ನು ಹಿಡ್ಕೊಂಡು ಅರ್ಥರೇಖೆ, ಬಯಕೆಗಳು ಇದ್ದಪ್ಪ ಅಂತಂದ್ರೆ ಈ ಮೋಕ್ಷ ಅನ್ನುವಂಥದ್ದು ಅತ್ಯಂತ ಸರಳವಾಗಿ ಸಿಗ್ತಕ್ಕಂಥ. ಇಲ್ಲಿ ಸಾಧನೆ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಮ್ಯಾಲ ಬಂದು ಸಾಧನೆ ಮಾಡ್ಬೇಕಾಗಿತ್ತಂದ್ರೆ ಕೆಳಗಿನ ಬಿಡಬಾರ್ದು. ಅದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷವನ್ನೇ ನೀವು ಬಿಡಬೇಕಾಗಿತ್ತು ಅಂತಂದ್ರೆ ಮೈನಸ್ ಕಡ್ತಾ ಅಂದಾಗ ಒಂದು ಸಲ ನಿಮಗೆ ಆ ನಿತ್ಯಾನಂದ ಸ್ವರೂಪ ಅನ್ನೋದು ತಿಳಿತೈತಿ ಅನ್ನುವಂತ ಒಂದು ವಿಚಾರವನ್ನ ನಾವು ಈಗ 15 ದಿವಸಗಳಿಂದ ನಾವು ಈ ಶರೀರ ಶಿವಯೋಗಿಗಳ ಪುರಾಣ ಪ್ರವಚನಗಳು ಕೇಳ್ಕೊಂಡು ಅದಕ್ಕಾಗಿ ಆಯಾವ ನೀವು ಏನು ಹೇಳ್ತಾ ಅಂತಂದ್ರೆ ಶರೀರ ಶಿವಯೋಗಿಗಳ ಧರ್ಮಪತ್ನಿ ಆಗಿರ್ತಕ್ಕಂಥ ಪ್ರಾತಿಮಾ ತಾಯಿ ಗರ್ಭವತಿ ಆದ್ರು. ಆಮೇಲೆ ಆ ಊರನ್ನವರಿಗೆಲ್ಲ ವಿಷಯ ಗೊತ್ತಾದ್ರು. ಅವ್ರ ಭಕ್ತರಿಗೆಲ್ಲ ಎಲ್ಲೆಲ್ಲಿ ಔಷಧ ಕೊಡಾಕೊಟ್ಟಿದ್ರು, ಎಲ್ಲೆಲ್ಲಿ ದೊಡ್ಡಾಟ ಕೊಟ್ಟಿದ್ರು, ಎಲ್ಲಿ ಔಷಧಗಳನ್ನು ಕೊಡಾಕೊಟ್ಟಿದ್ರು, ಎಲ್ಲೆಲ್ಲಿ ತಮ್ಮ ಲೀಲೆಗಳನ್ನು ಮಾಡಿದ್ರು. ಆ ಎಲ್ಲ ಭಕ್ತರಿಗೆ ಗೊತ್ತಾಯ್ತು. ಒಟ್ಟಿಗೆ ಚಟ್ನಿ ತಗೊಂಡು ಎಲ್ಲರೂ ಬಂದು ಆ ಯಾವ ತಾಯಿಗೆ ಆ ಫಾತಿಮಾಗ ತರತರದ ಅಡುಗೆಗಳನ್ನ ಕಟ್ಕೊಂಡ್ಬಂದು ವರ್ಷಕ್ಕೂ ತಿನ್ನಿಸುವಂತ ಸಂಭ್ರಮ ನಡೀತೇವೆ.
ಕುಂದಗೋಳದಿಂದ ನಾಯಕಿ ಮಾಡ್ತಾರೆ ತವ್ರ ಮನೆಯವರು ಬಂದು ಆ ತಾಯಿಯನ್ನ ಹೆರಿಗೆ ಅಂತ ಕರ್ಕೊಂಡು ಹೋಗುವಂತ ವಿಚಾರವನ್ನು ನಾನು ಇನ್ನೇನು ಜನ ನೋಡ್ರಿ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಗ್ನಿಯ ಸುಡುವಲ್ಲಿ ಉದಕವ ಕೊಳವಲ್ಲಿ ವಾಯುವ ಮೆಟ್ಟಿ ಆಕಾಶವೈದಿವಲ್ಲಿ ಸ್ವಲ್ಪ ಚಳಿ ಪಟ್ಟಿದ್ದವು ಕಪ್ ಹೇಳಬೇಕಾಗ್ತದೆ ಇದಾಗ ನೋಡ್ರಿ ಸ್ವಲ್ಪ ಹೇಳಿ ನೋಡಿ ಕಪ್ ಒಂದು ಹೇಳಿ ದುರ್ಗಾಶ್ರೀ ಹೇಳಿ ದುರ್ಗಾಶ್ರೀ ಉದಕ ಕೊಳೆವಲ್ಲಿ ವಾಯುವ ಮಿಟ್ಟಿ ಆಕಾಶವೈದಿವಲ್ಲಿ ಯೋಗದ
ಆಯಾಮ. ಹನುಮ ಪ್ರಭುದೇವರು ಬೆಳಗಿನ ವಚನ ಆಗ್ತಾರೆ ನೋಡ್ರಿ. ಹನುಮ ಪ್ರಭುದೇವರು ಹೇಳ್ತಾರ, ನಾವ್ ಏನ್ ಮಾಡಾಕತ್ತೀವಿ ಅಂದ್ರೆ ಅಗ್ನಿಯನ್ನು ಸುಡಾಕಂತೀವಿ. ಏನು ಸುಡಬೇಕಾಗಿತ್ತು, ಏನು ತೊಳಿಬೇಕಾಗಿತ್ತು? ಅಗ್ನಿ ನಾವು ಸುಡುವಂತ ಅವಶ್ಯಕತೆಯಿಂದ ಅಗ್ನಿ ಸುಡಾಕತ್ತೀವಿ. ಅಗ್ನಿಯನ್ನು ಸುಡಾಕಿಂತ ಸಾಕಿದ್ರೆ ನಾವು ಹೊರ ಹಾಕತ್ತೀನಿ. ಅದನ್ನ ನಾ ಸುತ್ತಾನೆ. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆಯುವಲ್ಲಿ ನೀವು ತೊಳೆಯಾಕತ್ತೀವಿ. ಅಗ್ನಿಯ ಸುಡುವಲ್ಲಿ ಉದಕವ ತೊಳೆಯುವಲ್ಲಿ ವಾಯುವ ಮೆಟ್ಟಿ ಆಕಾಶವ ಹಿಡಿಯುವಲ್ಲಿ ಏನಪ್ಪ ಅಂತ ಈ ಪ್ರಯತ್ನವನ್ನ ನಿನ್ನಲ್ಲಿರುವಂತ ಅಗ್ನಿ, ನಿನ್ನಲ್ಲಿರುವಂತ ಈ ಯಾವ ಅವಗುಣಗಳನ್ನ ತೊಳೆಯಾಕ ನೀ ಏನಾದರೂ ತಯಾರಾದ್ರ ಗುಹೇಶ್ವರ ನಿನ್ನ ಕಲ್ಪನೆ ಬರ್ತಾನ. ಆ ಪರಾತ್ಪರ ವಸ್ತು ಅನ್ನುವಂಥದ್ದು ನಿನ್ನ ಕಲ್ಪನೆ ಬರ್ತೈತಿ. ಆ ಸತ್ಯ ಅನ್ನುವಂಥದ್ದು ನಿನ್ನ ಕಲ್ಪನೆ ಬರ್ತೈತಿ. ಸತ್ಯದ ಬದುಕು, ಜೀವನ, ಆದರ್ಶ ಅನ್ನುವಂಥದ್ದು ನಿನ್ನ ಕಲ್ಪನೆ ಬರ್ತೈತಿ. ಅದನ್ನೇ ಪ್ರಯತ್ನ ಅಲ್ವಾ? ಅಗ್ನಿಯ ಸುಡುವಲ್ಲಿ ಉದಕವ ತೊಳೆದಲ್ಲಿ ವಾಯುವ ಬೆಟ್ಟಿ ಆಕಾಶವ ಹಿಡಿ. ಇದು ಯೋಗಲ್ಲ, ಯೋಗಲ್ಲ. ಯೋಗದ ಒಲವ ನೀವ್ಯಕ್ತ ಬಂದಿರೋ. ಯೋಗದ ಒಲವು ಅನ್ನುವಂಥದ್ದು ಏನೈತಿ? ಯಾರು ಬಲ್ಲಾರ, ಹೆಂಗ್ ಬಲ್ಲಾರ? ನೀವು ಅಳ್ತಿದ್ದಂತ್ರಿ ಅವರು ಮಾತ್ರ ಎಲ್ಲ ಮಾಡೋದು ನೋಡಿ, ನಾವು ಮಾಡೋದು ನೋಡ್ಯಾಕಾರ ಜನ ಮಾಡೋದು ಉಚ್ಚಾಟ ನೋಡಿ, ನೆರಳೋದು ನೋಡಿ ಏನ್ ಮಾಡ್ತಾರ ಇವರು? ಇಷ್ಟು ನಾ ಬಾಯಿ ತೆರೆದು ಹೇಳಾಕತ್ತೀನಿ. 288 ಕೋಟಿ ವಚನಗಳನ್ನು ಓದುತ್ತೇನೆ. 280 ಕೋಟಿ ವಚನಗಳನ್ನ ಹಾಡಿ ನಮ್ಮ ಮನಸ್ಸು ಸೋತೈತಿ, ದೇಹ ದಣಿವಾಗೈತಿ. ಅದಕ್ಕಾಗಿ ಕಲ್ಯಾಣದೊಳಗ ಕ್ರಾಂತಿಯನ್ನ ಮಾಡಿಸ್ಕೊಂಡ್ವಿ, ಎಳೆ ಮೊಂಡಿಯವನ್ನ ಮಾಡಿದ್ವಿ. ಶಿವಮೊಗ್ಗದಿಂದ ಕಲ್ಯಾಣಕ್ಕೆ ಬಂದ್ವಿ, ಕಾಶ್ಮೀರದಿಂದ ಬಂದ್ವಿ, ಅಫ್ಘಾನಿಸ್ತಾನದಿಂದ ಬಂದ್ವಿ. ಎಷ್ಟು ದೂರದಿಂದ ಬಂದಿವಪ್ಪ ನಾವು. 2,4,4,000 ಕಿಲೋಮೀಟರ್ ಸಾಗರವನ್ನ ದಾಟಿ ಬಿಟ್ಟಿದ್ದು ನಮ್ಮ ವಿಚಾರಗಳು. ಯಾರಿಗಾಗಿ? ಮಾನವನ ಬದುಕು ಸರ್ವಶ್ರೇಷ್ಠ ಶ್ರೀಮಂತರಾಗಿ ನಕ್ಕೊಂತ ಜೀವನ ಮಾಡಲು ಉದ್ದೇಶಕ್ಕೆ ನಾವು ಇಷ್ಟೊಂದು ವಚನಗಳನ್ನ ನಾವು ಬರೆದಿವಲ್ಲ. ಇವ್ರ ಸಲುವಾಗಿ ನಾವು ಆ ಕಲ್ಯಾಣದ ಕ್ರಾಂತಿಯನ್ನ ಮಾಡಿ ನಾವು ಅಡವಿ ಸೇರುವುದಂತಲ್ಲ, ಸೇರುವಾಗ ದಿನವರು ಈ ವಚನಗಳನ್ನ, ಈ ಮಾತುಗಳನ್ನ, ಈ ವಿಚಾರಗಳನ್ನ ಅರ್ಥಕೊಂಡು ಬಾಳೆ ಮಾಡಿದ್ರೆ ನಮ್ಗೆ ಸಾಕು ಸಾರ್ಥಕತೆ. ನಾವು ಎಳೆ ಹೋಗಿ ಮಾಡಿ ನಮ್ಮನ್ನ ಕೇಳಿಸ್ಲಿ. ಇದಕ್ಕಾರಂಜುವರು, ಇದಕ್ಕಾರಳುವರು. ನಾಳೆ ಬಂದು ನಮ್ಮ ಹಿಂದೆ ಬರಲಿ, ಹಿಂದೆ ಹೋಗ್ಬೋ ನಮ್ಗೆ ಈಗಲೇ ಬರಲಿ. ನಾಳೆ ಬರೋದು ಇವತ್ತು ಬರಲಿ, ಇವತ್ತು ಬರೋದು ಈಗ ಬರಲಿ. ನಮ್ಗೆ ಇದಕ್ಕಾರಂಜುವರು, ಇದಕ್ಕಾರಳುವರು. ನಮ್ಮ ಕುಂಡಿಗೆ ಕೂಸು ಕೊಡಬೇಕು. ನಾವು ಕೊಡ್ಬೇಡ, ಕೊಡಬೇಡ. ಆದ್ರೆ ನಾವೇನು ಅಷ್ಟು ಕಾಳು ಬಿಟ್ಟು ಹೋಗ್ಯವ, ಕಾಳು ಬಿಟ್ಟು ಬೆಳಿ ಕೊಡ್ಕೊಂಡು ಹಸನ ಬರಬೇಕು. ಯೋಗದ ಬಲವ ನೀವೆತ್ತ ಬಂದಿರೋ. ಮದ ಮತ್ಸರ ಬೇಡ, ಮದ ಮತ್ಸರ ಅದನ್ನು ಇದಕ್ಕಂದ್ರೆ ಇಲ್ಲ ಇಲ್ಲ. ಮದ ಮತ್ಸರ ಬೇಡ, ಹೊರ ಕುಳಿಕೊಳ್ಳಬೇಡ, ಇನ್ನೊಬ್ಬರನ್ನ ಬರೆಯ ಹಳೆಯಕ್ಕೆ ಹೋಗಬೇಡ, ಇನ್ನೊಬ್ಬರು ಮಾತಾಡೋಣ. ಗುಹೇಶ್ವರನಿಂದ ಕಲ್ಪಿತವನ್ನಿಯ ನಿಮ್ಮಲ್ಲಿ ಹಿಂಗ ಮಾಡ್ಕೊಂತ ಹೋದ್ರೆ ನಿಮ್ಮ ಬದುಕಿನ ಮೂಲ ದಾರಿ, ಮೂಲ ಉದ್ದೇಶ, ಮೂಲ ಗುರಿ ಅನ್ನುವಂಥವೇನದ ಅವೆಂದು ನಿಮ್ಮ ಊಹೆಗೆ ನಿಲುಕಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಊಹೆಗೆ, ಈ ಪರಾಸ್ಪರಕ್ಕೆ, ಈ ಸತ್ಯ, ಇದರ ಪರಮಾನಂದ ಅನ್ನುವಂಥದ್ದು ಏನಾದರೂ ನಿಮ್ಮ ಆ ಮನಸ್ಸಿಗೆ ಮುಟ್ಟಬೇಕಾಗಿತ್ತು ಅಂತದ್ದು. ಅವು ಯೋಗಲ್ಲ. ಆ ಯೋಗವನ್ನ ನೀವು ಮಾಡಕ್ ಹೋಗ್ಬೇಡಿ, ಆ ಯೋಗವನ್ನು ಮಾಡಕ್ ಹೋಗ್ಬೇಡಿ. ಅಗ್ನಿಯ ಸುಡುವಲ್ಲಿ ಅಗ್ನಿ ಸುಡಕ್ ಹೋಗ್ಬೇಡಿ. ಉದಕವ ತೊಳೆಯುವಲ್ಲಿ ಉದಕವನ್ನ ನೀರು ತೊಳೆಯಕ್ ಹೋಗ್ಬೇಡಿ. ನೀವು ಉದಕವ ತೊಳೆಯುವಲ್ಲಿ ನೀರು ತೊಳೆಯಕ್ ಹೋಗ್ಬೇಡಿ. ವಾಯುವ ಮೆಟ್ಟಿ ಆಕಾಶವ ಹಿಡಿದಲ್ಲಿ. ಆ ವಾಯು ನಿಲ್ಸಕ್ ಸಾಧ್ಯ ಇದ್ರೆ ಯಾರು?
ಅದನ್ನ ನಾ ಹಿಡಿತೀನಿ ಅಂತ ಹಿಡಿಯಾಕೋದು ಸಾಧ್ಯ ಇದೆ ಇಲ್ಲ. ವಾಯುವ ವ್ಯಕ್ತಿ ಆಕಾಶದ ಹಿಡಿಯುವುದು ಯೋಗದ ಬಲವ ನೀವೆತ್ತ ಬರಲಿಲ್ಲ. ಅದು ಯೋಗ ಅಲ್ಲ. ಯಾವುದು ಯೋಗ ಅಂದ್ರೆ ನಿನ್ನನ್ನು ನೀನು ಹೊರಮುಖಿಯಾಗಿ ಅವನ್ನೆಲ್ಲ ನೋಡಕತ್ತಿಯಲ್ಲ, ಹೊರಮುಖವಾಗಿ ಅವನ್ನೆಲ್ಲ ನೋಡಕತ್ತಿಯಲ್ಲ, ಅದನ್ನು ಬಿಟ್ಟು ನಿನ್ನನ್ನು ನೀನು ಒಳಮುಖವಾಗಿ ನೋಡುವ ಅದು ಯೋಗ. ಅದು ಯೋಗ ಏನು ಒಳಮುಖವಾಗಿ ನೀನು ನೋಡ್ಕೋ, ಬರೀ ವೈದ್ಯರ ಜಗತ್ತನ್ನು ನೋಡ್ಕೊಂತ ಹೊರಟಿದ್ದೀನಿ. ನಿನ್ನೊಳಗೊಂದು ಅದ್ಭುತವಾಗಿರ್ತಕ್ಕಂಥ ಜಗತ್ತು ನಿರ್ಮಾಣ ಮಾಡಿಕೊಟ್ಟಾನ ದೇವರು. ಅದ್ಭುತವಾಗಿರ್ತಕ್ಕಂಥ ಒಳ ಜಗತ್ತೈತಿ, ಅಂತರಂಗದ ಆತ್ಮ ಅನ್ನುವಂಥ ಜಗತ್ತೈತಿ. ಆ ಜಗತ್ತನ್ನು ಕಣ್ಣು ತೆರೆದು ನೋಡ್ಕೋ. ಹಂಗಾಗಿ ನಿನಗೊಂದು ಸತ್ಯ ವಸ್ತು ಅನ್ನುವಂಥದ್ದು ಕಾಣ್ತತಿ. ಕಣ್ಣು, ಮೂಗು, ನಾಯಿಗೆ, ಕಿವಿ, ಚರ್ಮ ಏನ್ ಮಾಡಕತ್ತೀವಿ ಅಂದ್ರೆ ಬರೇ ಹೊರಮುಖವಾಗಿ ನಗಿನ ಪ್ರಪಂಚವನ್ನು ನೋಡ್ಕೊಂಡು ಮಾಡುವುದಿಲ್ಲ. ಒಳಮುಖವಾಗಿ ನಿನ್ನ ಅಂತರಂಗದಲ್ಲಿನ ಪ್ರಪಂಚವನ್ನು ನೀನು ನೋಡ್ಬೇಕಾಗಲ್ಲ. ಯಾವ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಯಾಕೆ ಇವತ್ತು ನಮ್ಮ ಹುಬ್ಬಳ್ಳಿಯಿಂದ ಸರಿ ಬಸವರಾಜ್ ಹಿರೇಮಠವರು ಖ್ಯಾತ ಬಲವಾದವರು ಹುಬ್ಬಳ್ಳಿ ಅವರು ಮತ್ತು ಅವ್ರ ಜೊತೆಗೆ ನಮ್ಮ ಹುಗ್ಗಿ ಶೆಟ್ಟರ್ ಬಂಧು ಬಳಗದವರು ದಯಮಾಡ್ತಾರೆ ಹೃದಯ ಧನ್ಯವಾದಗಳನ್ನು ಅವರು ಸಮರ್ಪಣೆ ಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳಬೇಕು. ಅವರ ಜೊತೆಗೆ ಸಹ ಕಲಾವಿದರಾಗಿ ಸಹಿತ ಶ್ರೀಯುತ ಮಂಜುನಾಥ ದೊಡಮನೇಶ್ವರ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹಿತವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರಿಕೊಳ್ಳುತ್ತೇನೆ. ಅದರ ಜೊತೆಗೆ ಹಾರ್ಮೋನಿಯಂ ವಾದಕರಾಗಿ ವಿಜಯ್ ಕುಮಾರ್ ಸಾಲಿಗಳು ದಯಮಾಡಿಸಿದ್ದಾರೆ. ಅವರು ವಾದಕರಾಗಿದ್ದರು. ಸಂಗೀತ ಸೇವೆಗಾಗಿ ಇವರೆಲ್ಲ ಅದರೊಳಗೆ ಯೋಗವನ್ನು ಮಾಡಿದಂಥವ್ರು ನೋಡ್ರಿ. ಇಂಥದ್ರೊಳಗೆ ಯೋಗವನ್ನು ಮಾಡಿ ಅಂತ ಹೇಳ್ತಾರೆ ಅಲ್ಲ. ಸಾಧ್ಯವಾಗಿರ್ತಕ್ಕಂಥದ್ದು ಯೋಗಗಳು. ಸಂಗೀತ ಅನ್ನುವಂಥದ್ದು ಅದೊಂದು ಯೋಗ, ಅದೊಂದು ತಪಸ್ಸು. ಅದನ್ನು ಆಚರಣೆ ಮಾಡಿ ವೇದ ಒಂದೇ, ಬ್ರಹ್ಮನಾದ ಒಂದೇ, ಸಾಧನೆ ಮಾಡುವ ಹಾದಿ ಒಂದೇ ಅಂತ ಹೇಳ್ತಾರೆ. ಅಂತ ಸಾಧನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವ್ರು ನಮಗೆ ಸಂಗೀತ, ನಮ್ಮ ಬಳಗ, ನಮ್ಮ ಹುಗ್ಗಿ ಶೆಟ್ಟಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ಶ್ರೀ ಸಿದ್ಧಾರೂಢ ಟ್ರಸ್ಟ್ ಕಮಿಟಿ ವತಿಯಿಂದ ಎಲ್ಲ ಗ್ರಾಮಸ್ಥರ ವತಿಯಿಂದ ಹೃದಯದ ಶರಣಾರ್ಥಿಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತಾ ಅವರನ್ನ ಸ್ವಾಗತ ಕೊಡ್ಕೊಂತೀನಿ. ಬರೀ ಇದರಪ್ಪ ಮಂಜುನಾಥ್ ಸರ್ ನೋಡಿ, ಯಾರಾದ್ರೂ ಬಂದ್ರು ಅಂದ್ರೆ ಇಲ್ಲಿ ಒಂದು ತೇಜಸ್ಸು ಓಜಸ್ಸು ಬರಬೇಕು ಅಂತ ಯಾಕೆ ಬರ್ಬೇಕಪ್ಪ ಅನ್ನುವಂಗಿರ್ಬಾರ್ದು. ಇವ್ರು ಬಂದು ಸುಲಭ ಅನುಭವ ಸಭೆ ಹಂಗೆ. ಯಾಕಂದ್ರೆ ಆ ವಿದ್ಯದ ಪರ್ವತ ಅಂತ ಏನಿರ್ತದೆ, ಆ ಸಾತ್ವಿಕತೆ, ಆ ಸರಳ ಗುಣ, ಆ ಸರಳ ಸ್ವಭಾವ ಏನು ಕಾಣಲಾರ್ದ ಕಂಡಿರ್ತೈತೆ. ಕಾಣೋದನ್ನು ಕಂಡಿರೋದಿಲ್ಲ, ಕಾಣೋದೆಲ್ಲರಿಗೂ ಕಾಣ. ಯಾರನ್ನ ಎಲ್ಲರಿಗೂ ಕಾಣಾಕ ಸಾಧ್ಯ ಇಲ್ಲವೋ ಅದನ್ನ ಕಂಡಿರ್ತಕ್ಕಂಥವ್ರು ಬಂದಿರುತ್ತ ಅಂತಂದ್ರೆ ಆ ಬೆಳಕ ಬೇರೆ, ಆ ಚಿತ್ರಗಳೇನು ಬೇರೆ. ಏನು ಅವ್ರಿಗೆಲ್ಲ ಕೈ ಸಿಗೋದ್ರಲ್ಲಿ ಇರ್ತವ್ರು ಏನು ಅದನ್ನ ಅಲ್ಲ ನಾವು ಪ್ರಭುದೇವರು ಹೇಳಿದ್ರು, ಅದನ್ನ ಹೇಳಿದ್ರು ಶಿಕ್ಷಕಂತ. ಇಲ್ಲಿ ಯೋಗ, ಆ ಯೋಗದಿಂದ ಆ ಸತ್ಯವಸ್ತುವನ್ನು ಸತ್ಯವಂತರನ್ನು ಕಾಣುವಂತಹದ್ದನ್ನು ನೀನು ಕಲಿಪ ಅಂತೇಳಿ ಅವ್ರು ಹೇಳ್ತಾರೆ.
ಇಷ್ಟಾಗಿ ನಿನ್ನೆ ಅವರೆಲ್ಲ ಕೂಡಿ ಆ ಫಾತಿಮಾನ ಉಣಿಸಿ ತಿನ್ನಿಸಿ ಇಂಥ ಸೊಸೆಯನ್ನ ನಾವು ಬಿಟ್ಟು ಅಂತೇಳಿ ದಾಳ ಕಣ್ಣಾಗ ನೀರು ಸುರಿಸಿ ಎಲ್ಲರೂ ಬೀಳ್ಬೇಕು. ಎಲ್ಲಿಗೆ? ಕುಂದಗಳು ಅವ್ರ ಮನೆಗೆ ತೆರಿಗೆ ಅಂತೇಳಿ ನಿನ್ನೆ ಫಾತಿಮಾನ ಫಾತಿಮಾ ಹೇಳಿದ್ದು, ಅಲ್ಲ ಬದು ನೀನು ಹೊಂಟ್ರೆ ನಾನು ನಿನ್ನ ಬಿಟ್ಟು ಒಬ್ಬನಿಗೆ ಹೆಂಗಿರಲಿ ಅಂತ ಕೇಳುವಾಗ ಅವ್ರಿಗೆ ಎಷ್ಟು ಜ್ಞಾನ ಅಂತಿದ್ದರು. ಫಾತಿಮಾ ಎಂತೆಂಥ ಊರಾಗಿದ್ದಾರೆ ಹತ್ತು ಮಾತಿದ್ದಾರೆ. ಮತ್ತೆ ಯಾರಾಗಿದ್ರೆ ಮಾರಾಯ ಇಲ್ಲಿದ್ದೇನು ಮಾಡ್ತೀರಿ, ನಮ್ಗೆ ಕೂಡ ನೀವು ನಮ್ಮ ಸಕಡೆ ಆಗತ್ತೆ ಅಲ್ಲಿ ಬಂದು ಅಂತಿದ್ರು. ಫಾತಿಮಾ ಹಂಗಲ್ಲಿಲ್ಲ, ನಿಮಗೇನಾದರೂ ನನ್ನ ನೆನಪಾದ ಗುರು ಗೋವಿಂದನ ನೆನೆಸಿಕೊಂಡಿರ್ತಕ್ಕಂಥ ಮಹಾತ್ಮಳೆ ಅಂತವ್ರು ಅಂತಾರೆ. ನನ್ನ ಗುರು ಗೋವಿಂದ ಧ್ಯಾನ ಮಾಡ್ತಾರೆ ಆತು. ಮತ್ತೆ ಫಾತಿಮಾ ನನ್ನ ಮದುವೆ ಮಾಡ್ಕೊಂಡು ಮತ್ತೆ ನನ್ನ ದೈವಂತರ ಗಂಡ ಯಾರಪ್ಪ ಅಂತಂದ್ರೆ ಗುರು ಗೋವಿಂದ ಅಂತ ನಾನು ಹೇಗೆ ಕಣ್ಣು ಕೆಡಿಸಿದ್ದಲ್ಲ ಅಂತ ಹಾಕ್ತಂದ್ರೆ ಹಂಗವರಲ್ಲಿ ಹಂಗವರಲ್ಲಿ ಆ ಭಾವ ಎರಡೂ ಮನಸ್ಸುಗಳು ಒಂದೇ ಅಕ್ಷಾಂಶ ರೇಖಾಂಶಗಳನ್ನು ಚಾಲನೆ ಮಾಡಿಬಿಟ್ಟು ಅಂದರೆ ಎರಡೂ ಮನಸ್ಸಿನ ಉದ್ದೇಶಗಳು ಒಂದೇ ಆಗಿದ್ದು ಅಂದ್ರೆ ಎರಡೂ ಮನಸ್ಸಿನ ಧ್ಯೇಯೋದ್ದೇಶಗಳು ಒಂದೇ ಆಗಿದ್ದು ಅಂತಂದ್ರೆ ಇಂಥ ಸತ್ಯ ಅವ್ರಿಗೆ ಬೆಳೆಯಾಕ್ಸಿರ್ಬೇಕು. ಬೆಳೆಯಾಕ್ಸಿರ್ಬೇಕು. ಈಗ ಹಿಂದಗಡೆ ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮ ಸಂಗೀತಗಾರರೆಲ್ಲರೂ ಸಂಗೀತವನ್ನು ಮಾಡಕ್ಕೆ ತತ್ಪರಪ್ಪ ಅಂತಂದ್ರೆ ನೀವು ಗಮನಿಸಬೇಕು. ಅವರಲ್ಲಿ ಇರುವಂಥ ಎಲ್ಲ ಸುದ್ದಿಗಳು ತಬಲ ಪೇಟಿ ತಂಬೂರಿ ಏನಿರ್ತಾವಲ್ಲ ಒಂದೇ 4 ಪಾಯಿಂಟಿನೊಳಗೆ ಅವರು ಕುಂತ್ಕೊಂಡು ಸೇರ್ಪಡೆ ಮಾಡ್ತಾರೆ. ಅಂದಾಗ ಅದು ಸಂಗೀತ ಅನಿಸ್ಕೊಂತತಿ, ಅದು ಬ್ರಹ್ಮನಾದ ಅಂತ ಅನಿಸ್ಕೊಂತ. ಹೆಂಗೋ ಅವ್ರ ಮನಸ್ಸುಗಳು ಸಹಿತವಾಗಿ ಫಾತಿಮಾ ಮತ್ತು ಆಯಾ ಶಿಶುನಾಳ ಶರೀಫರ ಮನಸ್ಸುಗಳು ಸಹಿತವಾಗಿ ಒಂದೇ 4 ಪಾಯಿಂಟ್ಗಳು ಇದ್ದು ಒಂದೇ 4 ಪಾಯಿಂಟ್ಗಳು. ಅವಾಗ ನೀನು ನನ್ನ ಮಾಡ್ಕೊಂಡ್ರು, ನೀನು ಆ ಮಗುವಿನ ತತ್ವಕ್ಕಂತೇಳಿ ನೀನು ತೋರು ಮನೆಗೆ ನಾನು ಗುರು ಗೋವಿಂದನ ಗಂಡನ್ನು ಮಾಡಿಕೊಂಡು ಜ್ಞಾನದ ಮಕ್ಕಳನ್ನ ಹಡೆದುಕೊಡ್ಬೇಕಂತ ನಾನು ಅವನು ಮಾಡ್ಕೊಂಡೆ ಅಂತೇಳಿ ಅವತ್ತಿನ ಕಳಿಸ್ಕೊಟ್ಟು ಆ ರೇಡಿಗಿನ ನಾನು ದೊಡ್ಡ ಸ್ವರ ಹೇಳಕ್ಕೆ ಹೋಗ್ಬೇಕು ಅಂತೇಳಿ ಹೇಳಕ್ಕನ ಅವಾಗ ಹಾಕೊಂಡು ನನ್ನೊಳಗ ತಿಳಕೊಂಡೇ ನನಗ ನನ್ನೊಳಗ ತಿಳಕೊಂಡೇ ನನಗ ಬೇಕಾದ ಮಾಡಿಕೊಂಡೆ ನನ್ನೊಳಗ ತಿಳಕೊಂಡೇ ನನಗ ಬೇಕಾದ ಗಂಡನ ಮಾಡಿಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ ಆಜ್ಞ ಪ್ರಕಾರ ನಡಕೊಂಡೇನ ಆಜ್ಞೆ ಪ್ರಕಾರ ನಡಕೊಂಡೇನ ಎಲ್ಲರ ಹಂಗೊಂದ ಹರಕೊಂಡೇನ ಎಲ್ಲರ ಹರಕೊಂಡೇನ ನನ್ನೊಳಗ ಆರು ಮಕ್ಕಳನ್ನ ಅಡವಿಗಟ್ಟಿ ಆರು ಮಕ್ಕಳ
ಅಡವಿಗಟ್ಟಿ ಮೂರು ಮಕ್ಕಳನ್ನ ಬಿಟ್ಟು ಕೊಟ್ಟಿ ಇವನ ಮೇಲೆ ನಾ ಮನಸಿಟ್ಟೆ ಇವನ ಮೇಲೆ ಮನಸಿಟ್ಟೆ ಎನ್ನ ಬದುಕು ಬಾಳೆಲ್ಲ ಬಿಟ್ಟು ಕೊಟ್ಟೆ ಇವನ ಮನಸ್ಸು ಮೇಲೆ ನಾ ಬಿಟ್ಟು ಕೊಟ್ಟೆ ನನ್ನೊಳಗ ನಾ ತಿಳಕೊಂಡೆ ನನಗ ಬೇಕಾದ ಮಾಡಿಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ ಒಂದನ್ನಾಡಿದರೆ ಕಡಿಮಂದೆ ಮತ್ತೆ ಎರಡನ್ನಾಡಿದರೆ ಚಂದೆ ಒಂದನ್ನಾಡಿದರೆ ಕಡಿಮೆಂದೆ ಮತ್ತೆರಡ ನಾಡಿದರೆ ಚಂದೆ ಕಡಗ ಮಾತಿಗೆ ನಿಜವೆಂದೆ ಕಡಗ ಮಾತಿಗೆ ನಿಜವೆಂದೆ ಇದು ಸುಜ್ಞಾನಿಗಳಿಗೆ ತಿಳಿದ ಮಾತೆಂದೆ ನನ್ನೊಳಗ ನಾಟಿಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ ನನಗ ಬೇಕಾದ ಗಂಡನ ಶಿವ ನಾಡಿಯ ಬೆಳಿಕೊಂಡೆ ನಾನು ಶಿವ ಶಿವ ಎಂಬಾದಿ ಬೆಳಿಕೊಂಡೆ ಗುರು ಪರೇಶವ ಕೊಡಕೊಂಡೆ ಗುರು ಪರೇಶವ ಕೊಡಕೊಂಡೆ ಬಾರದಂತೆ ಜೀವಕ್ಕೆ ಬಾರದಂತೆ ಮಾಡಿಕೊಂಡೆ ಗುರು ಗೋವಿಂದನ ಪಾದ ಬಿಡಕೊಂಡೆ ಗುರು ಗೋವಿಂದನ ಪಾದ ಹಿಡಕೊಂಡೆ ಹಿಡಕೊಂಡೆ ನನಗ ಬೇಕಾದ ಗಂಡನ ಮಾಡಿಕೊಂಡೆ ನನಗ ಬೇಕಾದ ಗಂಡನ ಬೇಕಾದ ಗಂಡನ ಬೇಕಾದ ಗಂಡನ ಮಾಡಿಕೊಂಡೆ ಬೇಕಾಗಿರ್ತಕ್ಕಂಥ ಗಂಡನ ನೀನು ಫಾತಿಮಾ ಮಾಡಿಕೊಂಡು ನೀನು ಹೆರಿಗಿಲ್ಲ ಅಂತೇಳಿ ನೀನು ಮಗನ ಪಡ್ಕೊಂಡು ನೀನು ಅಲ್ಲಿ ಹೋಗಿ ನನಗೆ ಬೇಕಾದಂಥ ಗಂಡನ ಮಾಡಿಕೊಂಡು ನಾನು ಇಲ್ಲಿ ಉಳಿದೆ ನಿನ್ನ ಗಂಡ ಇಂಥ ಮಾಡಿದೆ ನನ್ನ ಗಂಡ ಇಂಥ ಅಂತ ಹೇಳ್ತಾರೆ ನನ್ನ ಗಂಡ ಯಾರು ಆ ಅಕ್ಕ ಮದುವಿನ ಉಡುತಡಿಯಿಂದ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಅಕ್ಕ ಮಾದೇವಿ ಕಲ್ಯಾಣದೊಳಗೆ ಬಂದು ಒಳಗೆ ಬರ್ಬೇಕಂತ ಅಂತೇಳಿ ನಿಂತಾಳ. ಅಲ್ಲಮ್ಮ ಪ್ರಭುದೇವರು ಕೇಳ್ತಾರ, ಯಾರ ಉದಾಹರಣೆ ಯೌವನವನ್ನೊಳಗೊಂಡ ಸತಿ ಇತ್ತ ಲೇಖಿ ಬಂದಿಯವ್ವ ಸತಿ ಎಂದರೆ ಮುನಿವರು ನಮ್ಮ ಶರಣರು. ಇಲ್ಲಿ ಯಾಕೆ ಬಂದಿನಿ, ಯಾರು ಇನ್ನು ಕುರು ಏನು, ಎಲ್ಲಿಂದ ಬಂದಿ ಅಂತ ಕೇಳಿದಾಗ ಆಕಿ ಹೇಳ್ತಾಳ, ಹಾಡುವುದು ಪಾಡುವುದು ಕೇಳುವುದು ಕುಣಿಯುವುದು ನಲಿಯುವುದು ಸರಸ ಸಮ್ಮೇಳನವಾಗಿಪ್ಪುದು ನಿಮ್ಮ ಈ ಶರಣರ ನಾಡಿನಲ್ಲಿ. ಹಾಡಾಕಂದನಿ ಕುಣಿಯಾಕಂದನಿ, ನಿಮ್ಮನ್ನ ನೋಡಿ ಸಂತೋಷ ಪಡಾಕಂದನಿ, ನಿಮ್ಮಿಂದ ಅನುಗ್ರಹ ಪಡ್ಕೊಳಕಂದನಿ. ನಿನ್ನ ಗಂಡ ಯಾರು? ನನ್ನ ಗಂಡ ಚೆನ್ನ ಮಲ್ಲಿಕಾರ್ಜುನ. ಎಲ್ಲಿದಾನ? ಅವ ಎಲ್ಲ ಕಡೆ ಅದಾನ. ಹೆಂಗದಾನ? ರೂ ಇಲ್ಲದ ಕೇಳಿಲ್ಲದ ಚಲುವಂಗಾನು ಒಲಿದಾನ. ಭವವಿಲ್ಲದ ಬಂಧನವಿಲ್ಲದ ಚಲುವಂಗಾನು ಒಲಿದಾನ. ಅವ ರೂಪಿಲ್ಲ, ಕೇಳಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಪರಾತ್ಪರವಾಗಿರ್ತಕ್ಕಂಥವನು ಅವ.
ನಿಮಗೂ ಸಹಿತ ಅವಳ ಕಣ್ಣಿಗೆ ಕಾಣಲಂತ ಅದಾನ. ಅಲ್ಲಿಂದ ಹುಡುಕೊಂತ ಬಂದನಿ, ಅವನ್ನ ಬಿಟ್ಟರಾಕತ್ತೇನೆ ಅಂತ ಗಂಡ. ನನ್ನ ಗಂಡ ಚನ್ನಮಲ್ಲಿಕಾರ್ಜುನ. ಅವನ ರೂಪಿಲ್ಲ, ಕೇಳಿಲ್ಲ, ಬಲ ಇಲ್ಲ, ಬಂಧನಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ. ಆದ್ರೆ ಅದಾನ ಎಲ್ಲಕ್ಕಿಂತ ಚಲೋ ಅದಾನ ಅಂತ ಅವನು ಹುಡುಕಂತ ನಾ ಇಲ್ಲಿ ಬಂದ ಏನ ಅಕ್ಕ ಮಾದೇವಿ ಹೇಳಿದ್ದಲ್ಲ ಅದೇ ರೀತಿ ಚರಿತ್ರ ಸಂಯೋಗಿಗಳು ನಾನು ಒಳಗ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಲೋಕದ ಗಂಡರನ್ನೆಲ್ಲ ತಗೊಂಡು ಒಲಿ ಒಳಗೆ ಇಕ್ಕರೆ ಅಂತ ಹೇಳಿದೆ. ಇವರೆಲ್ಲ ಯಾವ ಗಂಡರು? ಕುಡುದು ಬಂದು ಹೊಡಿ ಗಂಡರು, ಯಾರ ಮಾತು ಕೇಳಿ ಬಂದು ಹೊಡಿಯಂತ ಗಂಡರು, ಸಿಗರೇಟ್ ಸೇಕೊಂತ ಹೆಣ್ಮಕ್ಳಿಗೆ ಮೈ ಹಚ್ಚುವಂತ ಮುಖವನ್ನ ಏನ್ ಮಾಡಿ ಒಲೆ ಇಟ್ಟುಬಿಡೋದು ಅವನ್ನ. ಗುಹೇಶ್ವರ ಹನುಮಂತರು ದೇವರು ಅಂತ ಗಂಡ್ರಲ್ಲ. ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ಮಾಡಿಕೊಂಡೆ. ಅವನ ಆಜ್ಞೆ ಎಂತ ಬೆಂಕಿ ಹೋಗಿ ಬೀಳಂದ್ರೆ ಬೀಳಬೇಕು, ಕೆರೆ ಹಾರಂದ್ರೆ ಹಾರಬೇಕು ಅಂತ ಆಜ್ಞೆ ಅವರು. ಗುರು ಗೋವಿಂದ ಆಜ್ಞೆ ಪ್ರಕಾರ ಮಾಡಿಕೊಂಡೆ, ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ. ನಾ ಎಲ್ಲಾರ ಹಂಗೊಂದ ಹರ್ಕೊಂಡೆ. ಸಮಾಜಗಳು ಬಂದಿರತಕ್ಕಂಥ ಮಾನಾಪಮಾನಗಳನ್ನ ಮೀರಿ ಜಾತಿ, ಧರ್ಮ, ವರ್ಣ, ಲಿಂಗ, ಭೇದ ಎಲ್ಲಗಳನ್ನು ಮೀರಿ ನಾನು ಹಂಗ ಹರ್ಕೊಂಡ ಅವನ ತಪ್ಪು. 6 ಮಕ್ಕಳ ನಡುವಿಗಟ್ಟಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ 18 ವರ್ಗಗಳನ್ನ ಅಡವಿಗಟ್ಟಿದೆ. ಹೋಗ್ರಿ ನೆಟ್ಟ ಕಡೆ ಅವೆಲ್ಲ ಜೋರ್ ಬಿಟ್ಟಿರ್ತಾವ. ಈ ಶರೀರ ಜನ್ಮ ಜನ್ಮಾಂತರಗಳಿಂದ ಅಂಟ್ಕೊಂಡು ಬಂದಿರ್ತಾವ. ಅವ್ನು ಬಿಡ್ಸಕ್ ಕಳ್ಸಲ್ಲ. ಅಂತ ಸದ್ಗುರುನಾಥನ ಸಿಗ್ಬೇಕು, ಅಂತ ಶಿಷ್ಯನ ಇರ್ಬೇಕು. ಅದಕ್ಕಾಗಿ ಆ ಸದ್ಗುರುನಾಥ ಬಂದಿರ್ಬೇಕು, ಅದಕ್ಕಾಗಿ ಈ ಶಿಷ್ಯ ಹುಟ್ಟು ಬಂದಿರ್ಬೇಕು. ಅಂತವಾಗ ಮಾತ್ರ ಅದರಿಂದ ಬಿಡುಗಡೆ ಬಂದಿಲ್ಲ. ತೊರ್ಕಿಗೆ ಪಾಕಿಗೆ ನಾನು ಇದನ್ನ ಮಾಡ್ತೇನೆ ಅಂತಂದ್ರೆ ಇದು ಅಸಾಧ್ಯದ ಮಾತು. ಮೊದಲ ಅರ್ಕಿ ಒಗೆಯೋರು ಆ ಕತ್ತಿ ಸಾಕಿರ್ತಿದ್ರು. ಕತ್ತಿ ಅವ ಏನ್ ಮಾಡೋಣ, ಅದು ಕೆಲಸ ಇದೆ. ಗಂಟು ತಗೊಂಡು ಹೋಗುದು, ತೆರಿಮಠ ಅರ್ಬಿ ಗಂಟು ಬಟ್ ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ಊರಲ್ಲೆಲ್ಲ ಅರ್ಬಿ ತಗೊಂಡು ಕತ್ತಿ ಮೇಲೆ ಹಾಕಿಬಿಡೋದು. ಗಂಟು ಕಟ್ಟಿ ಅದು ಕೆಲಸ. ಯಾವ ಬೆಳಿಗ್ಗೆ ನೀರಿದ್ದಲ್ಲಿ ತಗೊಂಡು ಹೋಗೋದು, ತಗೊಂಡು ಹೋಗಿ ನಾವು ಅದನ್ನು ಬೀಚ್ ಬಿಡವ, ಅರಿವಿ ಹೋಗೋಣ, ಅದನ್ನ ಹೇಳ್ಕೊಂಡು ಮನೆಗೆ ಬರೋಣ. ಅದಕ್ಕೆ ಸರಿ ನೀವು ಹಾಕಿದ್ದ ತಿನ್ನಕ್ ಕೂಡ ಒಂದು ಹುಲಿ ಬಂದದ್ದೊಂದು ಹುಲಿ ಹಂಗ ಒಂದು ಮ್ಯಾಲೊಂದು ಕವಚ ಮಾಡಿದ್ದಾರೆ. ಹುಲಿ ಬಂದ ಕವಚ ಇದೆಲ್ಲ ಎಲ್ಲಿ ನಾನು ಚೂಪಚ್ಚು ನೀವು ಕಳುವು ಬಿಟ್ರಂತೇಳಿ ಮನೆಯಾಗಿದ್ದಾಗ ಏನ್ ಮಾಡೋಣ ಅದಕ್ಕೆ ಬಂದ್ರೆ ಅದಕ್ಕೆ ಆ ಹುಲಿ ವೇಷ ಹಾಕಿ ಅದನ್ನ ಕಡಿದ ಅದು ನದಿ ಹೊತ್ತ ಮೇಯಾಕತ್ತಿ. ಯಾವ್ದ್ರಿ ಮೇಯಾಕತ್ತಿದ್ದೆ? ಅವರು ವೇಷ ಹಾಕಿದ್ದೆ ಅವರು ಹುಲಿ. ಹಂಗಾಗಿ ನಮ್ಮ ಪರಿಸ್ಥಿತಿ ನಾವು ಒಳಗೆ ಹೋಗೋದೇ ಬೇರೆ, ಹಾಕಿದ ವೇಷನೇ ಬೇರೆ. ಒಳಗೆ ಹೆಂಗೈತೆ ಅವ್ನು ಹೊರಗೆ ಹಾಕ್ಬಿಟ್ಟು ಹೊರಗೆ ಹೆಂಗೈತೆ ಒಳಗೆ ಇಲ್ಲೇ ಅಂದಿಸ್ಬಿಟ್ಟ. ಅದು ಜಗ್ನಾಗ ಹೋಗಿ ಮೈಯಾಕತ್ತೆ. ನಮ್ಗಪ್ಪ ಹುಲಿ ಬಂದೈತೆ ಸುಡಿಸ ಏನ್ ಹೋಗಿ ಮತ್ತೊಂದು ಏನ್ ಹುಲಿ ಬಂದ ಯಾರು ಹೋಗಕ್ಕೆ ಇರಲಿಲ್ಲ. ಒಬ್ಬ ಮಂದ ಅಲ್ಲ ಹುಲಿ ಎಲ್ಲ ಈ ಊರ್ ಮಗ ಅಡುಗೆ ಇಲ್ಲಿಯಾಕೆ ಬರ್ತದ ಒಬ್ಬ ಮಂದ ಅಲ್ಲ ಹುಲಿ ಊರ್ ತಿಂದೈತನ ಮಾಪುರ ಬ್ಯಾಟಿ ತಿಂತೈತಿ. ಮತ್ತೆ ನೀವು ಹುಲಿ ಅಂತ ನೋಡೋಣ ಹುಲ್ಲು ಮೇವು ಸೀಟ್ ತಿನ್ನಾಕತ್ತೈತಿ ಅಂತ ಮತ್ತೊಬ್ಬ ಮಂದ. ಅವಾಗ ಒಂದಿಷ್ಟು ಮಂದಿಗೆ ಏನ್ ಧೈರ್ಯ ಬರ್ತದೆ, ಏನಾಗಿತ್ತಿದ್ರು ಒಳಗೆ ಬರಮ ಹೋಗಿ ನೋಡಿದ್ರು. ಅದು ಕರೆ ಒಂದು ಹುಲಿ ಆದ ಓಡಿ ಅಡಿಗೆ ಸೇರಿತ್ತು. ಕಂಟಿ ನಾನು ಹುಲಿಗೆ ಇಷ್ಟ ಬಟ್ಟಿಗೆ ತಗೊಂಡು ಹೋಗಿ ಅದನ್ನ ಬಡಿಬೇಕಂತ ಕಾರಣ ಅದು ಅಡಿಗೆ ಸೇರಿ ಹೋಗಿ ಬರ್ರ ಅದಕ್ಕೆ ನಿಂತದಾಗ ಬಂದು ಬಲಿ ಒಳಗೆ. ಅವಾಗ ಏನ್ ಮಾಡಿದ್ರು, ಇಂಥವ್ರು ಎಲ್ಲರೂ ಕೂಡ್ಕೊಂಡು ಆ
ಕತ್ತಿನ ಹೊಡೆದ್ರು ಆ ಮಾಲೀಕನ್ನು ಹೊಡೆದ್ರು. ಹಂಗೆ ನಾವು ಇವತ್ತಿನ ದಿನಮಾನಗಳಿಗೆ ಏನಾಗೈತೆ ಅಂತಂದ್ರೆ ಬರೀ ವೇಷ ಹಾಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ. ಹಂಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಮಹಾತ್ಮರು ಇಂಥ ಪುರಾಣಗಳನ್ನು ಖಂಡಗಳನ್ನು ಬರೆದಿಟ್ಟು ಶ್ರಾವಣ ಮಾಸ, ಭಾದ್ರಪದ ಮಾಸ, ಗಣೇಶ ಚತುರ್ಥಿ ಇವೆಲ್ಲ ಹಬ್ಬಗಳೊಳಗೆ ಇವನ್ನ ಸ್ಮರಣೆ ಮಾಡಿ ಶ್ರಾವಣ ಮಾಸದೊಳಗೆ ಇವನ್ನ ಕೇಳ್ರಿ ಅಂತೇಳಿ 6 ಮಕ್ಕಳನ್ನ ಅಡಿಗೆ ಸಿಗ 3 ಮಕ್ಕಳನ್ನ ಬಿಟ್ಟು ಕೊಟ್ಟೆ. ಹೆಣ್ಣು, ಮಣ್ಣು, ಪಣ್ಣು ಅನ್ನುವಂಥ 3 ಮಕ್ಕಳನ್ನ ಬಿಟ್ಟು ಕೊಟ್ಟೆ. ಇವನಿನ ಮೇಲಿನ ಮನಸ್ಸು ಗುರು ಗೋವಿಂದ ಅನ್ನುವಂಥ ಒಳಗೇನು ಗುರುಗಂಬ ಗಂಡ ಶಿಷ್ಯನೆಂಬ ಗಂಡತಿ ಒಡಗೂಡಲು ಕರಣವೆಂಬ ಯೋನಿಯಲ್ಲಿ ಮಂತ್ರವೆಂಬ ವೀರ್ಯ ಚಲನೆಯಾಗಲು ಮನ ಬಸವಾಯಿತು ನೋಡ. ಮನಸ್ಸು ಬಸರು ಮಾಡುವಂತ ಕಾಣಬೇಕಲ್ಲ ಅಂತ ಎನ್ನ ಬದುಕು ಬಾಳಿಗೆಲ್ಲ ಬಿಟ್ಟು ಕೊಟ್ಟೆ. ಒಂದ ನಾಡಿದರೆ ಕಡಿಮೆ, ಒಂದ ಆಡಿದರೆ ಕಡಿಮೆ ಆಕತ್ತಿಂದೆ, 2 ಆಡಿದರೆ ಹೆಚ್ಚಕತ್ತಿಂದೆ. ಬೆಡಗ ಮಾತಿಗೆ ನಿಜ ಬಂದೇ. ಬೆಡಗ ಮಾತಂದ್ರೆ ಎಲ್ಲಾನು ತಕ್ಕೊಂತ ಬಂದು ಶೇಷ ಅಂತ ನೋಡ್ರಿ, ಲೆಕ್ಕ ಮಾಡಿದ. ಬೆಡಗ ಮಾತಿಗೆ ನಿಜ ಬಂದೇ, ಇದು ಸುಜ್ಞಾನಿಗಳಿಗೆ ತಿಳಿದ ಮಾತಿಗೆ ಹಂಚಿನ ಬಗ್ಗೆ ತಿಳಿಯದ ಮಾತಲ್ಲ, ತಿಳಿಯದ ಬೆಳೆಯದು ಒಳ್ಳೆಯದು ತಿಳಿಯಲ್ಲ ಅನ್ನೋದು ಇದು ಎಲ್ಲರಿಗೂ ತಿಳಿದಲ್ಲ, ಸುಜ್ಞಾನಿಗಳಿಗೆ ತಿಳಿದಿದ್ದೀವಿ. ಶಿವ ಎಂಬ ಹಾಗೆ ಬೇಡಿಕೊಂಡು ಗುರು ಉಪದೇಶವ ಪಡಕೊಂಡು ಈ ಭವಕ್ಕೆ ಬಾರದಂತೆ ಮಾಡಿಕೊಂಡು ಹಳ್ಳಿ ಭಕ್ತ ಈ ಭವ ಪ್ರಪಂಚಕ್ಕೆ ನನ್ನನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದೇನಾಯ್ತು ಅದು ಅದಕ್ಕೆ ಪಟ್ಟ ಬಡದ ದಂಡದಕ್ಕೆ ಬಂದ ಸಾಕಿ ಬರ್ತು ನೋಡಲು ಕಡಿ ಅಂತ ದಂಡೆಯಾಗಿ ನಿಂತು ನಾನು ನೋಡ್ತೇನೆ, ನಾವು ಅದನ್ನು ಸಾಧ್ಯಿಲ್ಲ. ಗುರು ಗೋವಿಂದ ತನ್ನೊಳಗೆ ಆಡ್ಕೊಂಡು ಮುಂದೆ ಅಂತಂದ್ರೆ ಕಾರಣಿ ವಿಜಯ ಬಂದ ವಿಚಾರ ಬಂದ. ದೊಡ್ಡ ಕೆಲಸ ನನ್ನ ಶಿಶುನಾಳ ಸ್ವರೂಪ ಆರೋಗ್ಯಕ್ಕೆ ಬಂದು ನನಗೆ ನಮ್ಮ ಶ್ರೀಮಂತರೊಳಗೆ ಸಂಗೀತ ಸೇವಾ ಮಾಡ್ಬೇಕಂತೇಳಿ ಎಲ್ಲ ಇಷ್ಟು ಸಂಗೀತ ಸೇವೆ ನಡೆಸ್ಬೋದು. ನನ್ನ ಸಂದರ್ಭ ನಾವು ಹಾರ್ಮೋನಿಯಂ ಐತೆ, ಇದು ಮೊದಲಿನ ಹಾರ್ಮೋನಿಯಂ ಅದು ಸ್ಥಿತಿ ಸರಿ ಇರಲಿಲ್ಲ, ಅದೆಲ್ಲ ಕೆಟ್ಟಿತ್ತು. 2 ಸಲ ಮಾಡಕೊಟ್ಟು ಒಂದು 3 ತಿಂಗಳು ಕ್ರಿಕೆಟ್ ಆಟ ಸೇರಿದ್ದು ಅಲ್ಲಿಂದ ಮತ್ತೆ ಮಕ್ಕೊಂಡು ಇನ್ನೊಂದು ಪೇಟಿ ತರಬೇಕು ಹೊಸ ಅನ್ಕೊಟ್ಟು ಕೂತ್ಮೇಲೆ ನಮ್ಮ ಬಸವನಾಗ ಬಸವರಾಜಲ್ಲಿ ಮತ್ತು ಅವ್ರಿಗೆ ಫೋನ್ ಹಚ್ಚಿ ನಮ್ಮ ಪೇಟಿ ಮತ್ತೆ ಯಾವ ಒಬ್ಬರಿಗೆ ಕೊಡುತ್ತೇನೆ ನಿಂತಿದ್ರು, ಅವನು ಕೈ ಕೊಟ್ಟಿದ್ಬಿಟ್ಟ. ನಾವು ಮತ್ತೆ ರೊಕ್ಕ ಫೋನ್ ಮಾಡ್ಬಿಟ್ಟು ಮಾತಾಡಿದ್ರು. ಅದ್ರೊಳಗೆ ಬಸವರಾಜಲ್ಲಿ ಮತ್ತು ಅವರು ಫೋನ್ ಮಾಡಿ, ಇಲ್ಲ ಡಾಕ್ಟ್ರೆ ನಾವು ನಿಮ್ಮ ಹೋಗಿ ಫೋನ್ ಬರೋದು ಬರ್ರಿ ಅಂತ ಹೇಳಿ ಬಸವಣ್ಣವ್ರು ಹೇಳಿದ್ರು. ಬಸವಣ್ಣವರು ನಾವು ಕೂಡಿ ಗಂಗಪ್ಪನವ್ರ ಹುಬ್ಬಳ್ಳಿಗೆ ಹೋಗಿ ಅಲ್ಲಿ ಬಸವಣ್ಣ ಹಾಕಿದ್ರು. ಅಲ್ಲಿ ನಾವು ಹೋಗಿ ನಾವು ಅಲ್ಲಿ ಮಟ್ಟ ನೀವು ಬೆಳೆಯೋದು ಎಲ್ಲಿ ಹೋಗಿ ಹೇಳ್ತಾರಂದ್ರೆ ಚೀಟಿ ತಗೋಳಂತ ವ್ಯವಹಾರ ಇರೋದ್ರಿಂದ ಅದ್ರ ಮ್ಯಾಗಿಂದು 6,000 ರೂಪಾಯಿ ಒಬ್ಬರು ದಾನಿಗಳು. ನಾನು ಒಬ್ಬರು ಭಾಳ ಸರ್ವ ಶ್ರೇಷ್ಠ ದಾನಿ, ಒಬ್ಬರು ಒಳ್ಳೆ ಮನುಷ್ಯ, ಒಬ್ಬರು ನಾನು ವಿಚಾರವನ್ನು ಮಾತಾಡ್ತೀನಿ, ಅದಕ್ಕೆ ಏನಾರ ಕಾರ್ಯ ನಾನು ಭಕ್ತಿ ಸೇವೆ ನಾನು ಕೊಡ್ತೇನೆ ಅಂತ ಹೇಳ್ಯಾರ, ಅದಕ್ಕೆ ಅವ್ರ ಮ್ಯಾಲಿಗೆ ಕೊಡ್ತೇನೆ ಅಂತ ಹೇಳಿ 6,000 ರೂಪಾಯಿಯನ್ನ ಆ ಯಾವ ಶರಣರಾಗಿರ್ತಕ್ಕಂಥ ರುಕೀಶ ಪುತ್ರನಿಂದ ಗಾನ ವಿದ್ಯೆಯುಲೇ
ಮಾನವತಿ ಸತಿಲೇಶ್ ಸರ್ವಜ್ಞ ಎಲ್ಲರೂ ದಾನಿಯೇ ಸರ್ವಜ್ಞ ದಾನಿಯೇ ಸರ್ವಜ್ಞ ಅಂತ ದಾನಿಗಳು ನಮಗೆ ಯಾರು ಸಿಕ್ಕಾಡ್ತಾರೆ ಶ್ರೀಯುತ ಬ್ರಿಟಿಷ್ ಸಮರ್ಪಣೆ ಮಾಡ್ತೀವಿ. ಇವತ್ತು ನಡೆಸ್ಕೊಡ್ತೀವಿ.